ನಾಡಿನವರು ಬಂದಿದ್ರು. ಅಣ್ಣ, ನಾಡಿನವರು ಬಂದಿದ್ರು. ನಮ್ಮ ನಾಡಿನ ಹಣ್ಣು ಹಂಪಲುಗಳನ್ನೆಲ್ಲ ತಿಂದು ಹೆಜ್ಜೇನು ಸವಿದ್ರು. ಅಷ್ಟೇ ಅಲ್ಲ ಅಣ್ಣ, ನಮ್ಮ ರಕ್ತದ ರುಚಿ ನೋಡಿದ್ರು. ನಮ್ಮ ಮೂಳೆಗಳನ್ನ ಮುರಿದಾಕಿದ್ರು ಅಣ್ಣ. ಕಂಡ ಕನಸು ನಿಜವಾಯಿತು. ಹಕ್ಕಿಗಳ ಪ್ರಾಣ ಹಿಂಡಿ ಮೊಲ ಜಿಂಕೆಗಳನ್ನು ಸಿಗಿದು ರಕ್ತ ಹೀರುವ ದೃಷ್ಟ ಮೃಗಗಳು ಅಟ್ಟಹಾಸದಿಂದ ಮೆರೆಯುತ್ತಿವೆ. ಅಂದು ನನ್ನನ್ನು ಕಂಡು ಗಾವುದ ದೂರ ಓಡಿ ಹೋಗುತ್ತಿದ್ದ ಸಿಂಹ ಇಂದು ನನ್ನನ್ನೇ ಬಗೆದು ತಿನ್ನಲು ಹವಣಿಸುತ್ತಿದೆ. ನನ್ನ ಹೆಜ್ಜೆ ಸಪ್ಪಳ ಕೇಳಿ ಹಾರಿ ಮಳೆ ಹೋಗುತ್ತಿದ್ದ ಹುಲಿ ಇಂದು ನನ್ನನ್ನೇ ದುರುಗುಟ್ಟಿಸಿ ನೋಡುತ್ತಿದೆ. ನನ್ನ ಬಿಲ್ಲು, ನಾನೇ ಮಾಡಿದ ಬಾಣಗಳು ನನ್ನನ್ನೇ ಮೋಸಗೊಳಿಸುತ್ತಿವೆಯೋ ಹೇಗೆ? ಅಪ್ಪನ ಕಾಲದ ಬಿಲ್ಲಿಗೆ ಮಗನ ಕಾಲಕ್ಕೆ ಮುಪ್ಪೊದಗಿತೆ. ಹಾ, ನನ್ನವ್ವ ಹೇಳುತ್ತಿದ್ದಳು, ಬಹುದೂರದಲ್ಲಿ ಹಸ್ತಿನಾವತಿ ರಾಜ್ಯವಂತೆ. ಅಲ್ಲಿ ದ್ರೋಣಾಚಾರ್ಯರು ಅರಸು ಮಕ್ಕಳಿಗೆ ಬಿಲ್ ವಿದ್ಯೆ ಕಲಿಸಿಕೊಡುತ್ತಾರಂತೆ. ಅಲ್ಲಿಗೆ ಹೋಗಿ ಚೆನ್ನಾಗಿ ಕಲಿತು ಬಾ ಮಗ ಎಂದು. ಅವ್ವ, ನಿನ್ನರಕೆಯಂತೆ ನಾನು ಈಗಲೇ ಹೊರಡುತ್ತೇನೆ. ಹರಸು ಅಬ್ಬೆ. ಗುರುಗಳಿಗೆ ವಂದನೆಗಳು. ಬಿಲ್ವಿದ್ಯೆಯಲ್ಲಿ ದೊಡ್ಡವರು, ಕನಸಿನಲ್ಲಿ ಸುಳಿದು ನನ್ನನ್ನು ತಮ್ಮ ಪಾದದ ಬಳಿಗೆ ಸೆಳೆದವರು. ಮುಖದ ಕಳೆ ಏನು, ನಿಲುವೇನು, ನಡಿಗೆ ಗೆಲುವೇನು. ಇವರು ನನ್ನ ಗುರುಗಳಾದಾಗಲೇ ನಾನು ಪುಣ್ಯವಂತ. ಇವರ ಕರುಣೆಯ ಕಂದನಾಗುವ ಭಾಗ್ಯ ನನ್ನದಾಗಲಿ. ಗುರುಗಳು ನನ್ನನ್ನು ಒಪ್ಪಿಕೊಳ್ಳಲಿ. ಕಾಡಿಗೆ ಬಂದಿರುವ ಕೇಡು ದೂರವಾಗಲಿ. ಬೇಡರಲ್ಲಿ ಬಂದಿರುವ ಭಯ ಇಲ್ಲವಾಗಲಿ. ಕರುಣಿಸಿ ಗುರುದೇವ. ಯಾರು ನೀನು? ಇಲ್ಲಿಗೇಕೆ ಬಂದೆ? ತೊಲಗಾಚೆ. ನಿಲ್ಲು ಭೀಮ. ಬಾಲಕ, ನೀನಾರು? ಗುರುಗಳೇ, ತಮ್ಮ ಕೀರ್ತಿಯನ್ನು ಕೇಳಿ ತಮ್ಮಿಂದ ಬಿಲ್ ವಿದ್ಯೆ ಕಲಿಯಲು ಕಾತರದಿಂದ ಬಂದಿರುವ ಕಾಡಿನ ಏಕಲವ್ಯ. ಕರುಣಿಸಿ ಗುರುದೇವ. ನೀನು? ಗುರುಗಳೇ, ಅವನ ವೇಷಭೂಷಣಗಳನ್ನು ನೋಡಿದರೆ ತಿಳಿಯುತ್ತದೆ ಅವನೊಬ್ಬ ಬೇಡನೆಂದು. ಹೌದೇ ಏಕಲವ್ಯ? ಹೌದು. ಕಾಡಿನ ಪ್ರಾಣಿ ಪಕ್ಷಿಗಳನ್ನು, ಕಾಡಿನ ಸಿರಿಯನ್ನು ಕಾಪಾಡುವ ಹೊಣೆ ನನ್ನ ಪಾಲಿನದಾಗಿದೆ. ದಯಮಾಡಿ ನನ್ನನ್ನು ದೊಡ್ಡ ಬಿಲ್ಲುಗಾರನನ್ನಾಗಿ ಮಾಡಿ ಗುರುದೇವ. ಗುರುಗಳೇ, ಕೇಳಿದಿರಾ ಈ ಬೇಡನಾಡುವ ಮಾತನ್ನು? ನನ್ನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆಂದು ಕೊಟ್ಟಿರುವ ವಚನ ಅವನಿಗೆ ತಿಳಿಸಿ. ಅಗ್ರಜ, ತನುಜ, ನಿನಗೆ ಗುರುಗಳು ಮಾತು ಕೊಟ್ಟಿರುವುದೊಂದಾದರೆ ಅದಕ್ಕಿಂತ ಮುಖ್ಯ ಕಾರಣ ಏಕಲವ್ಯ ಕೀಳು ಕುಲದವನು. ಕಾಡಿನ ಕ್ರಿಮಿ ಒಳಗೆ ಬರಲು ಎಷ್ಟು ಧೈರ್ಯ ನಿನಗೆ? ತೊಲಗಾಚೆ. ಬೇಡ ಜಂತು, ಯಾವುದು ಎಲ್ಲಿರಬೇಕೋ ಅಲ್ಲಿರಬೇಕು, ತಿಳಿದುಕೋ. ಕಲಿಯಲು ಆಸೆಯೇ ಮೂಲ, ಹುಟ್ಟಲ್ಲ ಅಣ್ಣಂದಿರೆ. ಏಕಲವ್ಯ, ನಿನ್ನ ಆಸಕ್ತಿ ಶ್ರದ್ಧೆ ಮೆಚ್ಚುತಕ್ಕದ್ದೇ, ಆದರೆ ಶಾಸ್ತ್ರ ಅಡ್ಡವಿದೆ. ಗುರುಗಳೇ, ಕಾಡಿನ ಬೇಡನಾದ ಈ ಏಕಲವ್ಯ ಇಲ್ಲಿವರೆಗೆ ಬಂದು ಈ ಬಗೆಯ ಮಾತುಗಳನ್ನಾಡುತ್ತಿರುವುದು ನನಗಂತೂ ಆಶ್ಚರ್ಯ. ಮೇಲಾಗಿ ಜಗತ್ತಿನ ಶ್ರೇಷ್ಠ ಬಿಲ್ಲೋಜರಾದ ತಮ್ಮಿಂದ ಶಿಕ್ಷಣ ಪಡೆಯುವ ಹಂಬಲ ಈ ಬೇಡಿನಲ್ಲಿ ಹೇಗೆ ಮೂಡಿತು ಎಂಬುದೇ ಕುತೂಹಲಕರ. ಏಕಲವ್ಯ, ಈ ಕುತೂಹಲಕ್ಕೆ ನಿನ್ನಲ್ಲಿರುವ ಉತ್ತರವೇನು? ಗಿಡಕ್ಕೆ ಮರವಾಗುವ ಆಸೆ, ಕಲ್ಲಿಗೆ ಬಂಡೆಯಾಗುವ ಆಸೆ, ತೊರೆಗೆ ಕಡಲಾಗುವ ಆಸೆ. ಹಾಗೆ ಅಲ್ಪನಾದ ನನಗೆ ತಮ್ಮಿಂದ ಬಿಲ್ವಿದ್ಯೆ ಕಲಿತು ಮಹಾನ್ ಬಿಲ್ಲುಗಾರನಾಗುವ ಆಸೆ.
ನನ್ನ ಆಸೆಗೆ ನೀವು ನೀರೆರೆಯಬೇಕು ಗುರುಗಳೇ. ಅಬ್ಬಾ, ಏನಿದು ಈ ಬೇಡನ ಬಯಕೆ? ವಿಚಿತ್ರವಾಗಿದೆ. ಏ ಕೀಳು ಕುಲದ ಕುಲ್ಲಿ, ಪ್ರತಿಯೊಬ್ಬರು ತಮ್ಮ ಜಾತಿಗನುಗುಣವಾದ ವೃತ್ತಿಯನ್ನು ನಿರ್ವಂಚನೆಯಿಂದ ಮಾಡಿ ಮುಕ್ತಿ ಸಂಪಾದಿಸಬೇಕು. ನನ್ನ ಮಾತು ಸರಿಯಲ್ಲವೇ ಗುರುಗಳೇ? ಇವನು ಅದನ್ನು ಮೀರುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ವೃತ್ತಿಯನ್ನು ಏಕೆ ಮೀರಬಾರದು ಗುರುದೇವ? ದುರ್ಯೋಧನ, ಇದೊಂದು ಸೂಕ್ಷ್ಮ ಪ್ರಶ್ನೆ. ಏಕಲವ್ಯ, ನಿನ್ನ ಕನಸು ನನಸಾದರೆ ಲೋಕದ ದುರಂತಕ್ಕೆ ನಾಂದಿಯಾಗುತ್ತದೆ. ಆದ್ದರಿಂದ ನಿನ್ನನ್ನು ನನ್ನ ಶಿಷ್ಯನಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ. ಸರಿಯಾಗಿ ಹೇಳಿದಿರಿ ಗುರುಗಳೇ. ಗುರುಗಳು ಸ್ವೀಕರಿಸಿದರೂ ಗುರು ಕಾಣಿಕೆಯಾಗಿ ಕೊಡಲು ನಿನ್ನಲ್ಲೇನಿದೆಯೋ ಬೇಡ. ಬಿಲ್ವಿದ್ಯೆ ಕಲಿಯಬೇಕಂತೆ, ಬಿಲ್ವಿದ್ಯೆ. ಪೂಜ್ಯರೇ, ಕೀಳು ಕುಲದಲ್ಲಿ ಹುಟ್ಟಿದ ತಪ್ಪಿಗೆ ಜೀವನ ಪೂರ್ತಿ ಈ ವಿದ್ಯೆಯಿಂದ ದೂರವಾಗಬೇಕೆ? ಏಕಲವ್ಯ, ಈ ಬಗೆಯ ಅಸಮಾನತೆ ನಿಸರ್ಗದಷ್ಟೇ ಸಹಜ. ಎಲ್ಲ ಮರಗಳು ಸಮಾನವಾದ ಎತ್ತರಕ್ಕೆ ಬೆಳೆಯಲಾರವು. ಎಲ್ಲ ಬಂಡೆಗಳು ಒಂದೇ ಗಾತ್ರದಲ್ಲಿ ಇರಲಾರವು. ಮನುಷ್ಯನ ಪಾಪ ಪುಣ್ಯಗಳನುಗುಣವಾಗಿ ಮೇಲು ಕೀಳು ಜಾತಿಗಳಲ್ಲಿ ಹುಟ್ಟುತ್ತಾನೆ. ಈ ಜನ್ಮದ ಪಾಲಿಗೆ ಬಂದ ವೃತ್ತಿಯನ್ನು ನಿಷ್ಕಾಮದಿಂದ ನಿರ್ವಹಿಸಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದೇ ಆಗುತ್ತದೆ. ಪೂಜ್ಯರೇ, ತಮ್ಮ ಶಿಷ್ಯನಾಗುವ ಭಾಗ್ಯ ನನಗಿಲ್ಲ. ಬೇಡನಾಗಿ ಹುಟ್ಟಿ ಬಿಲ್ವಿದ್ಯೆ ಕಲಿಯಲು ಶಾಸ್ತ್ರ ಸಮ್ಮತವಿಲ್ಲ. ಹೆಚ್ಚು ಕಲಿಯಬೇಕೆಂಬ ಆಸೆಯ ಕಿಡಿಯನ್ನು ನನ್ನೆದೆಯಲ್ಲಿ ಹೊತ್ತಿಸಿದ ಜ್ಞಾನದಾಹಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ತುಮ್ ತಕ ಜನ ಭೀಮ್ ತಕ ಜನ ತುಮ್ ತಕ ಜನ ಕನಸು ನನಸಾಗಲಿಲ್ಲ, ತಾಯಿಯ ಹರಕೆ ಫಲಿಸಲಿಲ್ಲ. ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳ ಮುಂದೆ, ಮರ ಗಿಡಗಳ ನಡುವೆ ವೀರನಾದ ಮನುಷ್ಯ ನಾಡಿನವರ ಮುಂದೆ ಬೇಡದವನಾಗುತ್ತಾನೆ ಎಂದು ನಂಬಿರಲಿಲ್ಲ. ಕೀಳು ಕುಲದ ಕಳಂಕ ಆಕಾಶಕ್ಕಿಂತಲೂ ಅಗಲವಾದದ್ದು, ಭೂಮಿಗಿಂತಲೂ ಭಾರವಾದದ್ದು. ನಾನು ಜಗತ್ತಿನ ಎಲ್ಲ ಸುಂದರ ಸಂಗತಿಗಳಿಂದ ದೂರವಾದವನು. ಲೋಕದಲ್ಲಿ ನಾನೀಗ ಅಸಹಾಯಕ. ಹೀಗೆ ಜಲ್ದಿ ಅರ್ಜೆಂಟ್. ಮಾನಭಿಮಾನವೋ ನಿನ್ನದೋ ಗುರುವೇ, ಮಾನಭಿಮಾನವೋ ನಿನ್ನದೋ, ಮಾನಭಿಮಾನವೋ ನಿನ್ನದೋ ಗುರುವೇ.
ಅಗೋಚರವಾದ ಬಾಣವೊಂದು ನಮ್ಮ ಬೇಟೆ ನಾಯಿಯ ಬಾಯಿ ಮುಚ್ಚಿಸಿದ್ದು ದೊಡ್ಡ ವಿಸ್ಮಯ. ಈ ಸಾಹಸಿ ಮಾನವನಂತೂ ಅಲ್ಲ, ದೇವನೋ ಗಂಧರ್ವನೋ ಇರಬೇಕು. ಅರ್ಜುನ, ಇಂಥ ಪರಾಕ್ರಮಿಗಳಿರುವುದು ಆಶ್ಚರ್ಯವೇನಲ್ಲ. ಧ್ವನಿಯನ್ನು ಗ್ರಹಿಸಿ ಬಾಣ ಪ್ರಯೋಗಿಸುವುದು ಶಬ್ದಭೇದಿ. ಅದನ್ನು ಬಲ್ಲವನು ಕಾಡಿನಲ್ಲಿರುವುದು ಸೋಜಿಗ. ಓಹೋ ಗುರುದೇವ, ತಾವು ಇಲ್ಲಿ? ನನ್ನ ಊಹೆ ನಿಜವಾಯಿತು. ಬಂದ ಸದ್ದು ಬೇಟೆ ನಾಯಿದೆಂದು ನಿಮ್ಮನ್ನು ಕಂಡು ನಿಜವಾಯಿತು. ಅಯ್ಯ ಯುವಕ, ನೀನಾರು? ಗುರುಗಳೇ, ನಾನು ಏಕಲವ್ಯ. ಕೆಲವು ಗಳಿಗೆಯ ಹಿಂದೆ ವಿಚಿತ್ರವಾದ ಸದ್ದೊಂದು ಕೇಳಿಸಿತು. ಸದ್ದು ಬರುವ ಕಡೆ ಬಾಣ ಬಿಟ್ಟೆ. ಅದನ್ನೇ ಹುಡುಕುತ್ತಾ ಬಂದೆ, ನಿಮ್ಮನ್ನು ಕಂಡೆ. ನಮ್ಮಂತ ರಾಜಕುಮಾರರಿಗೆ ಗೊತ್ತಿರದ ಈ ವಿದ್ಯೆಯನ್ನು ನೀನು ಕಲಿತದ್ದು ಹೇಗೆ? ನಿನ್ನ ಗುರುಗಳಾರು? ಏಕಲವ್ಯ, ನಿನ್ನ ಗುರುಗಳು ನನಗಿಂತ ದೊಡ್ಡವರಿರಬೇಕು. ತರುಣ, ಯಾರು ನಿನ್ನ ಗುರುಗಳು? ಅವರು ಮಹಾನ್ ಬಿಲ್ಲೋಜ್ಜರು. 14 ಲೋಕದಲ್ಲೂ ಹೆಸರಾದ ದ್ರೋಣಾಚಾರ್ಯರು. ಕುರುಕುಲದ ಗುರುಗಳಾದ ತಾವು. ಗುರುಗಳೇ, ಅರ್ಜುನ, ಈಗ ನೆನಪಾಗುತ್ತಿದೆ. ಕನಸಿನಂತೆ ಕಳೆದ ಜನ್ಮದ ಕಥೆ ಎಂದು ಎಲ್ಲ ಅರಿವಿಗೆ ಬರುತ್ತಿದೆ. ನೀನು ಅಂದು ನನ್ನನ್ನು ಕಂಡ ಬೇಡರ ಹುಡುಗ ಏಕಲವ್ಯ ಅಲ್ಲವೇ? ಹೌದು ಗುರುಗಳೇ. ವಿದ್ಯಾವಿಹೀನನಾಗಿದ್ದ ನನ್ನನ್ನು ಅಂದು ತಾವು ಸ್ವೀಕರಿಸಲಿಲ್ಲ. ತಮ್ಮ ಕೃಪೆಯಿಂದ ಇಂದು ವಿದ್ಯಾಸಂಪನ್ನನಾಗಿದ್ದೇನೆ. ದಯವಿಟ್ಟು ನನ್ನ ಜೋಪಡಿಗೆ ಬನ್ನಿ, ನನ್ನ ಸೇವೆಯನ್ನು ಸ್ವೀಕರಿಸಿ. ಬಹಳ ಸಂತೋಷ ಏಕಲವ್ಯ. ನನ್ನನ್ನು ಮೀರಿಸಿದ ಬಿಲ್ಲುಗಾರನಾಗಿದ್ದೀಯೇ. ಗುರುಗಳೇ, ಎಂತ ಮಾತನಾಡಿ ಬಿಟ್ಟರಿ. ಏಕಲವ್ಯ ನಿಮ್ಮನ್ನು ಮೀರಿಸಿದ ಬಿಲ್ಲುಗಾರನೇ? ನನ್ನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆಂದು ಕೊಟ್ಟಿರೋ ವಚನ ಭಂಗವಾಯಿತೇನೋ? ಸತ್ಯವನ್ನು ಒಪ್ಪಿಕೊಳ್ಳಲು ಸಂಕೋಚ ಬೇಕೆ? ಏಕಲವ್ಯ ಮಹಾನ್ ಪರಾಕ್ರಮಿ. ಶಬ್ದವೇದಿ ವಿದ್ಯೆ ಅವನಿಗಿಲ್ಲದೆ ಮತ್ತಾರಿಗೂ ಸಿದ್ಧಿಸಿಲ್ಲ. ಶಭಾಷ್. ಛೇ, ಏಕಲವ್ಯ ಏಕಶ್ಚಿತ್ತೊಬ್ಬ ಬೇಡ, ಅವನಿಗೆ ಶಬ್ದವೇದಿ ವಿದ್ಯೆ ಸಿದ್ಧಿಯೇ? ಅರಸು ಕುಲದ ನಾನೆಲ್ಲಿ, ಕೀಳು ಕುಲದ ಈ ಕುನ್ನಿಯಲ್ಲಿ? ಅರ್ಜುನ, ವಿದ್ಯೆಗೆ ಅಂತಸ್ತಿನ ಅಂತರವಿಲ್ಲ. ಕಷ್ಟಪಟ್ಟು ಕಲಿತರೆ ವಿದ್ಯೆ ಒಲಿಯುತ್ತದೆ ಎಂಬುದು ಈಗ ದೃಢಪಟ್ಟಿದೆ. ಓಹೋ, ಅಂದು ನನ್ನನ್ನು ಹೊರಗಟ್ಟಿದ ಅರ್ಜುನ ನೀನೇ ಅಲ್ಲವೇ? ಕುಲದ ಮಾತೇಕೆ? ಶಕ್ತಿ ಇಲ್ಲದವರು ಕುಲದ ಹಿರಿಮೆಯ ಮೊರೆ ಹೋಗುತ್ತಾರೆ. ಏಕಲವ್ಯ, ನಾನು ಅಶಕ್ತನೇ? ನೀನು ಅಧರ್ಮಿ. ನಿಷಾದನಿಗೆ ವಿದ್ಯೆ ಸಿದ್ಧಿ ಶಾಸ್ತ್ರದಲ್ಲೂ ನಿಷಿದ್ಧ. ಹೀಗಿದ್ದು ನೀನು ಪ್ರವೀಣನಾದದ್ದು ತಪ್ಪು. ಅರ್ಜುನ, ಅರಸು ಕುಮಾರರಿಗೆ ಇದು ಬಿಲ್ವಿದ್ಯೆ, ಬೇಡರಿಗೆ ಕುಲಕಸುಬು. ನನ್ನ ಗುರುಗಳ ಕೃಪೆಯಿಂದ ಪರಿಣಿತಿ ಗಳಿಸಿದೆ. ಗುರುಗಳೇ, ಇದು ಸತ್ಯವೇ? ಏಕಲವ್ಯ, ನಿನಗೆ ನಾನು ಗುರು ಹೇಗಾದೆ? ನೀನು ಬೇಡಿಕೊಂಡಾಗ ಹೊರಗಟ್ಟಿದ ನಾನು ಗುರುವೇ? ಹೌದು, ನೀವೇ ನನ್ನ ಗುರುಗಳು. ಮರದ ಮರೆಯಲ್ಲಿ ನಿಂತು ಗುರುವಿನ ಶಕ್ತಿಯನ್ನು ಅರಿಯುತ್ತಾ ಹೋದೆ. ಪ್ರತಿ ಮಾಡಿ
ಅದರ ಚೈತನ್ಯವನ್ನು ನನ್ನ ದೇಹ ಮನಸ್ಸಿನ ಅಂಗುಲ ಅಂಗುಲಗಳಲ್ಲೂ ತುಂಬಿಕೊಂಡೆ. ಗುರು ಕಣ್ಮುಂದೇ ಇರಬೇಕಿಲ್ಲ, ಕನಸಿನಲ್ಲೂ ಕಲಿಸುತ್ತಾನೆ. ನೀವೇ ನನ್ನ ಗುರುಗಳು. ಏಕಲವ್ಯ, ಇಂದು ನಾನು ಧನ್ಯನಾದೆ. ಗುರುಗಳ ಉಚಿತವಾದುದಲ್ಲ. ನಿಮ್ಮ ಧನ್ಯತೆಯಲ್ಲಿ ಕೊಟ್ಟಿರುವ ಮಾತಿಗೆ ತಪ್ಪಿದ ಪಾತಕಿರುವುದನ್ನು ಮರೆತು ಬಿಟ್ಟು ವಚನ ಭ್ರಷ್ಟರಾಗಿ ನನ್ನನ್ನು ವಂಚಿಸಿದಿರಿ. ಅರ್ಜುನ, ನಾನು ಸಂಕಟದಲ್ಲಿ ಸಿಕ್ಕಿದ್ದೇನೆ. ನಿನಗೆ ಮಾತು ಕೊಟ್ಟಿರುವುದು ನಿಜ, ಆದರೆ ಏಕಲವ್ಯ ಮಹಾನ್ ಪರಾಕ್ರಮಿ ಎಂಬುದು ಅಷ್ಟೇ ನಿಜ. ಶಬ್ಬಾಸ್. ಗುರುದೇವ, ಅಂತೂ ನನ್ನ ಬದುಕಿನಲ್ಲಿ ಕಿಚ್ಚೊಂದು ಹತ್ತಿಸಿದಿರಿ. ನಿಜ, ಮಾತಿಗೆ ತಪ್ಪಿದ ಪಾಪಿ ನಾನು. ಗುರುದೇವ. ಹೌದು ಏಕಲವ್ಯ. ಏಕಲವ್ಯ, ನಿನ್ನ ಬಿಲ್ಲು ವಿದ್ಯೆ ಸಿದ್ಧಿ ಗುರುಗಳ ಸಂಕಷ್ಟಕ್ಕೆ ನಾಂದಿಯಾಗಿದೆ. ಹಾಗಾದರೆ ಗುರುಗಳನ್ನು ಸಂಕಟದಿಂದ ಪಾರು ಮಾಡುವ ಜವಾಬ್ದಾರಿ ನನ್ನದು. ಗುರುವಿನ ಗೌರವ ಕಾಯುವುದಕ್ಕಿಂತ ದೊಡ್ಡ ಸುಖವಿಲ್ಲ. ಗುರುವೇ, ದಾರಿ ತೋರಿ. ಕೊಟ್ಟಿರುವ ಮಾತಿಗೆ ಇರುವುದೊಂದೇ ಮಾರ್ಗ. ಗುರುಧನ್ಯತೆಗೆ ಶಿಷ್ಯನ ಸರ್ವ ಸಮರ್ಪಣೆಯಾಗಬೇಕು. ಹೇಳಿ ಗುರುದೇವ, ನನ್ನ ಪ್ರಾಣ ಕೊಟ್ಟಾದರೂ ನಿಮ್ಮನ್ನು ಕಾಯುತ್ತೇನೆ. ನಿನ್ನ ಪ್ರಾಣ ಕೇಳುತ್ತಿಲ್ಲ ಏಕಲವ್ಯ. ಸಾಮಾನ್ಯವಾಗಿ ಗುರು ಕಾಣಿಕೆಯನ್ನು ಬಯಸುತ್ತಿದ್ದೇನೆ. ಧನ್ಯನಾದೆ. ಗುರು ಕಾಣಿಕೆಯನ್ನು ಅರ್ಪಿಸುವ ಯೋಗಕ್ಕಾಗಿ ಗಳಿಗೆಗಳನ್ನು ಎಣಿಸುತ್ತಿದ್ದೆ. ಆ ಕಾಲವೂ ಬಂತು. ಏನು ಕಾಣಿಕೆ ಕೊಡಲಿ? ಅಪ್ಪಣೆಯಾಗಲಿ ಗುರುದೇವ. ನಿನ್ನ ನನ್ನ ಬಲಗೈ. ನನ್ನ ಬಲಗೈ. ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಏಕಲವ್ಯ. ಗುರುದೇವ. ಅಷ್ಟೇ ತಾನೆ? ಖಂಡಿತವಾಗಲೂ ಕೊಡುತ್ತೇನೆ. ನಾನು ಅಂದು ಬಿಲ್ವಿದ್ಯೆ ಕಲಿಸಿರೆಂದು ಗುರುಗಳನ್ನು ಕೇಳಿಕೊಳ್ಳಲು ಬಂದಾಗ ಈ ಬೇಡ ಯಾವ ಗುರು ಕಾಣಿಕೆ ಕೊಡಬಲ್ಲನು ಎಂದು ಹಂಗಿಸಿದೆ ಅಲ್ಲವೇ ಅರ್ಜುನ? ಇದು ಗುರು ಬಯಸಿದ ಕಾಣಿಕೆಯನ್ನೇ ಕೊಡುತ್ತಿದ್ದೇನೆ. ಆ ವಾವ್, ಕೃಷ್ಣ ನೋಡಿ ಹೆಂಗ. ಏಕಲವ್ಯ, ಹುಲಿ ಒಂದು ಬೆನ್ನತ್ತಿ ಬರುತ್ತಿದೆ. ಇತ್ತ ಕಡೆ ಬರುತ್ತಿದೆ. ಬಾಣ ಪ್ರಯೋಗಿಸು, ಬಾಣ ಪ್ರಯೋಗಿಸು. ಅಯ್ಯೋ, ಸಾಧ್ಯವಿಲ್ಲ. ಬಾಣ ಬಿಡಲಾರೆ. ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು ಏಕಲವ್ಯ. ಅರ್ಜುನ, ನೀನು ಬಂದ ಕೆಲಸವಾಯ್ತಲ್ಲವೇ? ದಯವಿಟ್ಟು ಹೊರಟು ಹೋಗು. ತುಮ್ ತಕ ಜನ ಭೀಮ್ ತಕ ಜನ ತುಮ್ ತಕ ಜನ ತಾ. ತುಮ್ ತಕ ಜನ ಭೀಮ್ ತಕ ಜನ ತುಮ್ ತಕ ಜನ ತಾ. ತುಮ್ ತಕ ಜನ ತಾ. ಅಯ್ಯೋ ನಾಯ ಮಗನೇ, ಅಯ್ಯೋ ನಾಯ ಮಗನೇ, ಅಯ್ಯೋ ನಾಯ ಮಗನೇ, ಹೀಗಾಯ್ತೆ ನಿನ್ನ ಕಥೆಯೋ. ಗುರು ಯಾಕೆ ನಿನ್ನ ಬೆರಳ, ಗುರು ಯಾಕೆ ನಿನ್ನ ಬೆರಳ ಕೇಳಲು ಬಂದಾನು.
ಸೋಮಲಿಂಗನ ಗೋಡೆಗಾಲ ಬಂಗಾರ ಏನು ಕೋಡ ಏನು ಕೋಡವ ಹಳ್ಳಿ ಮಾಟ ಚಂದುಳ್ಳ ಕೋಡವ ಬೆಳಗಿಲ್ಲ ತಳತಾಳ ಹೊಳೆ ಕಂಚಿಂದಲ್ಲ ತಾಂಬೆದಲ್ಲ ಮೇರೆ ಮೇರೆ ನಿಂತ ಕೈಲಿ ದಯ್ಯ ಚಿತ್ತ ಜಯಂ ಚಿತ್ತ ದಯ್ಯ ಚಿತ್ತ ಕತ್ತಲ್ವ ದಯ್ಯ ಕತ್ತ ಕತ್ತ ಚಿತ್ತ ದಯ್ಯ ಚಿತ್ತ ಜಯಂ ಚಿತ್ತ ದಯ್ಯ ಚಿತ್ತ ಬೆಳ್ಳನ ಯಾರದ ಬರಗೋಲ ದಯ್ಯ ಚಿತ್ತ ಜನಂ ಚಿತ್ತ ದಯ್ಯ ಚಿತ್ತ ಕತ್ತಲ್ವ ದಯ್ಯ ಕತ್ತ 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 ದಯ್ಯ ಚಿತ್ತ ಜನಂ ಚಿತ್ತ ದಯ್ಯ ಚಿತ್ತ ಎಂಥ ಭಕ್ತಿವಂತಡಿ ಬಾರಕಿ ಎಂಥ ಭಕ್ತಿವಂತಡಿ ಬಾರಕಿ ಮಾನವೆಲ್ಲ ತುಂಬಿಕೊಂಡಿರುವ ಬಾರಕಿ ದಯ್ಯ ಚಿತ್ತ ಜನಂ ಚಿತ್ತ ದಯ್ಯ ಚಿತ್ತ ಕತ್ತಲಿಮ ದಯ್ಯ ಕತ್ತ ಕತ್ತ ಚಿತ್ತ ದಯ್ಯ ಚಿತ್ತ ಜನಂ ಚಿತ್ತ ದಯ್ಯ ಚಿತ್ತ ಗಾರಿಗೆ ಇಲ್ಲಿ ವೈತವ್ವ ನಂಗೆ ಗಾರಿಗೆ ಇಲ್ಲಿ ವೈತ ಗಾರಿಗೆ ಒಬ್ಬಿ ಮಾಡಿದ ನಾವು ದಯ್ಯ ಚಿತ್ತ ಗರಂ ಚಿತ್ತ ದಯ್ಯ ಚಿತ್ತ ಕತ್ತಲಿಮ ದಯ್ಯ ಕತ್ತ ಕತ್ತ ಚಿತ್ತ ದಯ್ಯ ಚಿತ್ತ ಕ್ಷಣಂ ಚಿತ್ತ ದಯ್ಯ ಚಿತ್ತ ಅಲ್ಲಿ ಕೆರಿಗೆ ಹೋಗಲ ಬರ್ತೀರೇನ್ರೆ ನೀವು ಒಲ್ಲಾಗಿದ್ದಾರ ಇಲ್ಲ
तुम तक जन तिम तक जन तुम तक जनता तुम तक जन तिम तक जन तुम तक जनता तुम तक जनता तुम तक जन तिम तक जन तुम तक जनता जनता ಆದಿಗಳು ಮುಖಾಮುಖಿಯಾಗಿ ನಿಂತು ಕದನವಾಡುವ ಕುರುಕ್ಷೇತ್ರವನ್ನು ತಪ್ಪಿಸಬಹುದಾಗಿತ್ತಲ್ಲ ಕೃಷ್ಣ. ಅಣ್ಣ, ನೀನಾಡುವ ಮಾತೇನು? ದುರ್ಯೋಧನನು ನಮಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಮಾಡಬಾರದ ಅಪಮಾನವನ್ನು ಮಾಡಿದ್ದು ಮರೆತು ಹೋಯ್ತೆ? ನಮ್ಮನ್ನು ವನವಾಸಕ್ಕೆ ಅಟ್ಟಿ ಅನ್ನ ನೀರಿಗೂ ಗೊತ್ತಿಲ್ಲದ ಹಾಗೆ ಮಾಡಿದ್ದು ಹೇಗೆ ಮರೆಯಲು ಸಾಧ್ಯ? ನಮಗಾದ ಎಲ್ಲಾ ಅಪಮಾನಗಳಿಗೂ ಕುರುಕ್ಷೇತ್ರವೇ ಕೊನೆಯ ಅಂಗವಾಗಬೇಕು. ದುರ್ಯೋಧನ ಹಾದಿಯಲ್ಲೇ ನಾವು ಸಾಗಬೇಕೇನು? ಏನೇ ಆದರೂ ಅವರು ನಮ್ಮ ರಕ್ತ ಸಂಬಂಧಿಗಳಲ್ಲವೇ? ತಾತನಾದ ಭೀಷ್ಮನನ್ನು, ಗುರುಗಳಾದ ದ್ರೋಣರನ್ನು ರಣರಂಗದಲ್ಲಿ ಹತ್ಯೆ ಮಾಡುವುದಕ್ಕಿಂತ ಘೋರವಾದ ಪಾತಕ ಯಾವುದಿದೆ? ಸಹೋದರರ ಎರಡು ಪಕ್ಷಗಳಾಗಿ ಹೊಡೆದಾಡಿ ಸತ್ತು ಲೋಕಕ್ಕೆ ನೆಗೀಡಾಗಬೇಕೇ? ಯುಧಿಷ್ಠಿರ, ನಿನ್ನ ಮನಸ್ಸಿನ ಅಳುಕನ್ನ ದೂರ ಮಾಡು. ಇದು ದಾಯಾದಿಗಳ ಜಗಳವಲ್ಲ. ಈ ಪ್ರಪಂಚದಲ್ಲಿ ಸಜ್ಜನಿಕೆ, ಸದ್ಭಾವನೆಗಳು ಬೆಳೆದು ಲೋಕ ಕಲ್ಯಾಣವಾಗಬೇಕಾದರೆ ದುರ್ಜನರ ಹುಟ್ಟಡಗಿಸುವುದು ಅನಿವಾರ್ಯ. ಇದು ಕೇವಲ ದುರ್ಯೋಧನ ದುಶ್ಯಾಸನ ಪ್ರಶ್ನೆ ಅಲ್ಲ ಕೃಷ್ಣ. ಆಜ್ಞಾನದಿಂದ ಆಜ್ಞಾಪಾಲಕರಾಗಿರುವ ಮುಗ್ಧರ ಪ್ರಶ್ನೆ, ಅವರನ್ನೇ ನಂಬಿ ಕುಳಿತಿರುವ ಮುಗ್ಧ ಸುಳಿಗಳ ತಾಯಂದಿರ ಪ್ರಶ್ನೆ, ಇದು ಮಾನವೀಯ ಪ್ರಶ್ನೆಯೂ ಹೌದು. ಯುಧಿಷ್ಠಿರ, ಸಜ್ಜನರು ಮುಗ್ಧರು ಸುರಕ್ಷಿತವಾಗಿರಬೇಕಾದರೆ ಅದಕ್ಕೆ ಅಡ್ಡಿಯಾಗಿರುವವರು ಮೊದಲು ಇಲ್ಲವಾಗಬೇಕು. ಸರಿಯಾದಿದ್ದನ್ನೇ ಹೇಳಿದಿ ಕೃಷ್ಣ. ಈ ಸಂದರ್ಭದಲ್ಲಿ ದುರ್ಯೋಧನ ಬಗ್ಗೆ ಮೃದುವಾಗುವುದು ಸರ್ವನಾಶಕ್ಕೆ ದಾರಿಯಾದಂತೆ. ಅಣ್ಣ, ಕೃಷ್ಣನು ನಮ್ಮನ್ನು ಕಷ್ಟಕಾಲದಲ್ಲಿ ಪಾರು ಮಾಡಿದಂತಹ ಪರಮಾತ್ಮ. ಅವನ ಹಾಕಿದ ಗೆರೆ ದಾಟುವುದು ದುರಂತಕ್ಕೆ ಮೂಲವಾಗುತ್ತದೆ. ವಿನಾಶಕ್ಕಾಗಿ ಇಷ್ಟೊಂದು ಶ್ರಮ ವ್ಯಯವಾಗುವುದಲ್ಲ ಎಂಬುದೇ ನನಗೆ ಚಿಂತೆ. ಯುಧಿಷ್ಠಿರ, ಕೌರವ ಪಾಂಡವರ ಪಕ್ಷದಲ್ಲಿರುವ ಬಲ ದೊಡ್ಡದು. ಅದಕ್ಕೆ ಸರಿಸಮನಾದ ಶಕ್ತಿಯನ್ನು ಸಂಘಟಿಸುವುದನ್ನು ಬಿಟ್ಟು ಹೀಗೆ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡರೆ ಹೇಗೆ? ಏಕಲವ್ಯ ಕೌರವರ ಕಡೆ ಸೇರುವ ಸೂಚನೆಗಳಿವೆ. ರಣರಂಗದಲ್ಲಿ ಅವನನ್ನು ಎದುರಿಸುವ ಸಾಮರ್ಥ್ಯವುಳ್ಳವನು ಅರ್ಜುನ ಮಾತ್ರ. ಸಮಬಲನಾದ ಕರ್ಣನನ್ನು, ಏಕಲವ್ಯನನ್ನು ಒಟ್ಟಿಗೆ ಎದುರಿಸುವುದು ಅರ್ಜುನನಿಗೂ ಕಷ್ಟವಾಗುತ್ತದೆ. ಏಕಲವ್ಯನ ಮಾತು ನನಗಿರಲಿ. ಆ ಗಡ್ಡೆ ಗೆಣಸು ತಿಂದು ಬದುಕುವ ಗವಿಮಾನವನ ಬಗ್ಗೆ ಭಯಪಡಲು ಕಾರಣವೇ ಇಲ್ಲ. ಈಗಾಗಲೇ ಬಲಗೈ ಹೆಬ್ಬೆರಳುಗಳನ್ನು ಕಳೆದುಕೊಂಡು ಕಾಡಿನ ಮನುಷ್ಯರನ್ನೆಲ್ಲ ಸೇರಿಸಿ ಒಂದು ಪಡೆ ಕಟ್ಟಿಕೊಂಡು ಬೀಗುತ್ತಿರುವ ಏಕಲವ್ಯನಿಗೆ ರಣರಂಗದಲ್ಲಿ ಸರಿಯಾದ ಬುದ್ಧಿಯನ್ನೇ ಕಲಿಸಬೇಕು. ಏಕಲವ್ಯನ ಸೈನ್ಯ ಪುಟ್ಟದಾದರೂ ಅದನ್ನು ಸರಿಗಟ್ಟುವುದು ಯಾರಿಂದಲೂ ಸಾಧ್ಯವಿಲ್ಲ. ಏಕಲವ್ಯ ಅಪ್ರಿತಮ ವೀರ. ಅವನನ್ನು ಈಗಲಿಯುವುದು ಉಚಿತವಲ್ಲ. ಅವನು ಕುರುಸೇನೆಗೆ ಬೆಂಬಲವಾಗಿ ನಿಂತರೆ ನಮಗೆ ಆಪತ್ತು ತಪ್ಪಿದ್ದಲ್ಲ. ಏಕಲವ್ಯ ಯುದ್ಧದಲ್ಲಿ ಭಾಗವಹಿಸುವುದು ಅವನ ಹಿತದೃಷ್ಟಿಯಿಂದಲೇ ಒಳ್ಳೆಯದಲ್ಲ. ಕೌರವ ಪಾಂಡವರ ಯುದ್ಧದಲ್ಲಿ ಅವನೇಕೆ ಬಲುಪಶನಾಗಬೇಕು? ಏಕಲವ್ಯ ಕಾಡಿನ ಮುಗ್ಧ. ಅವನನ್ನು ಕೌರವರು ದುರುಪಯೋಗಪಡಿಸಿಕೊಳ್ಳುವುದು ಸರ್ವತಾ ಸಲ್ಲದು. ಅವನು ನಮಗೆ ಬೆಂಬಲ ನೀಡದಿದ್ದರೂ ಚಿಂತೆ ಇಲ್ಲ, ತಟಸ್ಥನಾಗಿದ್ದರೆ ಸಾಕು. ಸರಿಯಾಗಿ ಹೇಳಿದೆ ಯುಧಿಷ್ಠಿರ. ಸೂಕ್ತ ಮಾರ್ಗದಲ್ಲಿ ಒಪ್ಪಂದ ಕೈಗೊಂಡರೆ ಅದು ಸಾಧ್ಯವಾಗುತ್ತದೆ. ಸಾಧ್ಯವಾಗದ ಮಾತು. ಏಕಲವ್ಯನ ಒಪ್ಪಂದ ನಮಗೆ ಅವಮಾನಕರ. ಪರಾಕ್ರಮದಿಂದ ಏಕಲವ್ಯನನ್ನು ಎದುರಿಸಬೇಕೆ ಹೊರತು ಬೇಡುವುದು ಹೇಡಿತನ. ಇಂತಹ ಅಪಕ್ವ ಆಲೋಚನೆಯಿಂದಲೇ ನೀವು ಈ ದುಸ್ಥಿತಿಗೆ ಬಂದದ್ದು. ಹಾಗಾದರೆ ಯುದ್ಧವನ್ನೇ ಬೇಡೆನ್ನುವೆಯಾ ಕೃಷ್ಣ? ಯುದ್ಧವೆಂದರೆ ಬರೀ ಹತ್ಯೆಯಲ್ಲ, ಸಂಧಾನ. ಸಂಧಾನವೂ ಅದರ ಒಂದು ಭಾಗ. ಏಕಲವ್ಯನ ಒಪ್ಪಂದ ಸಾಧ್ಯವೇ ಕೃಷ್ಣ? ಏಕಾಗಬಾರದು, ಸಾಧ್ಯವಾಗಬೇಕು. ಅದು ಅರ್ಜುನನಿಂದ ಮಾತ್ರ ಸಾಧ್ಯ. ಇದು ನನ್ನಿಂದ ಸಾಧ್ಯವಿಲ್ಲ. ಅರ್ಜುನ, ಈ ನಿನ್ನ ಹುಡುಗು ಬುದ್ಧಿ ಇನ್ನೂ ಕಡಿಮೆ ಆಗಿಲ್ಲ ಎಂಬುದಕ್ಕೆ ಈ ನಿನ್ನ ವರ್ತನೆಯೇ ಸಾಕ್ಷಿ. ಹಾಗಾದರೆ ನಾನು ಏಕಲವ್ಯನನ್ನು ಕ್ಷಮೆ ಕೇಳಲೇಬೇಕೇನು?
ನಾನು ಲೋಕದ ಅಪ್ರತಿಮ ಪರಾಕ್ರಮಿ ಅಲ್ಲ ಎಂದು ಹೇಳಬೇಕೇನು? ಅರ್ಜುನ, ಏಕಲವ್ಯ ಹೆಬ್ಬ ಕತ್ತರಿಸಿದಾಗಲೇ ನೀನು ಕ್ಷಮೆ ಕೇಳಿದ್ದಾಗಿದೆಯಲ್ಲವೇ? ಮತ್ತೊಂದು ಬಾರಿ ಅದನ್ನೇ ಮಾಡುವುದರಲ್ಲಿ ತಪ್ಪೇನಿದೆ? ಈ ಒಂದು ಸಣ್ಣ ಕೆಲಸದಿಂದ ನಮಗಾಗುವ ಲಾಭ ದೊಡ್ಡದು. ಇದರಲ್ಲಿ ದೊಡ್ಡ ಲಾಭವೇನು ಬಂತು ಕೃಷ್ಣ? ಏಕಲವ್ಯ ನಮ್ಮ ಪಕ್ಷ ಸೇರದಿರಬಹುದು, ಆದರೆ ತಟಸ್ಥನಾಗಿರುತ್ತಾನೆ, ಅಷ್ಟಾದರೆ ಸಾಕು. ಏಕಲವ್ಯ ಹೃದಯವಂತನೆಂದು ಕೇಳಿದ್ದೇನೆ. ಅವನ ಖಂಡಿತವಾಗಿಯೂ ಒಪ್ಪುತ್ತಾನೆ. ಕೃಷ್ಣನ ಮಾತು ಸುಳ್ಳಾಗಲಾರದು. ನೀವೆಲ್ಲ ಹೇಳಿದ ಮೇಲೆ ನನ್ನದೇನಿದೆ? ನಡೆ, ನಿಮ್ಮೊಟ್ಟಿಗೆ ನಾನು ಬರುತ್ತೇನೆ. ತುಮ್ ತಕ ಜನ ತಿಮ್ ತಕ ಜನ ತುಮ್ ತಕ ಜನತಾ ತುಮ್ ತಕ ಜನ ತಿಮ್ ತಕ ಜನ ತುಮ್ ತಕ ಜನತಾ ತುಮ್ ತಕ ಜನತಾ तुम तक जाना तुम तक जाना तुम तक जनता ಏಕಲವ್ಯ, ನನ್ನ ಗುರುತು ಸಿಕ್ಕಿತೆ? ಓಹೋ ಅರ್ಜುನ, ನಿನ್ನನ್ನು ಮರೆಯಲು ಸಾಧ್ಯವೇ? ನನ್ನ ಗುರು ದ್ರೋಣಾಚಾರ್ಯರನ್ನು ನೆನೆದಾಗಲೆಲ್ಲ ಮೊದಲು ನೆನಪಾಗುವುದು ಪಾರ್ಥ, ಫಲ್ಗುಣ ಎಂಬ ನಿನ್ನ ಹೆಸರುಗಳೇ. ನನ್ನನ್ನು ಸೂತ ಪುತ್ರನೆಂದು ಹೀಗಳೆದ ಪಾಂಡವರು ನಿನ್ನನ್ನು ನಿಷಾದನೆಂದು ನೋಯಿಸಿದರು. ಅವರ ನಾಮಸ್ಮರಣೆ ಅವರಿಗೆ ಸಲ್ಲದು ಏಕಲವ್ಯ. ಕೌರವರಿಗೆ ಹತ್ತಿರವಾದ ಅಂಗಾಧಿಪತಿ ಕರ್ಣ. ನಾನು ನಿಷಾದನೆಂದು ಯಾರೇ ನನ್ನನ್ನು ಹೀಯಾಳಿಸಿದರು ನಾನು ಯಾರ ಹಂಗಿಗೂ ಒಳಗಾಗಿಲ್ಲ, ನಿನ್ನ ಹಾಗೆ. ಏಕಲವ್ಯ, ನೀನು ನಿಜವಾದ ವೀರ. ತಿರಸ್ಕೃತನಾದರೂ ಯಾರ ಸಹಾಯವಿಲ್ಲದೆ ವಿದ್ಯೆ ಕಲಿತ ಛಲಗಾರ. ಬಲಗೈಯಲ್ಲೇ ಓದಿದ್ದನ್ನೇ ಎಡಗೈಯಲ್ಲೇ ಸಾಧಿಸಿದ ವೀರ. ಆದರೂ ನನಗೆ ನೋವಾಗಿದೆ ಅರ್ಜುನ. ಬಲಗೈ ಹೆಬ್ಬೆರಳು ಕತ್ತರಿಸಿದ ಗಾಯಮಾಗಿದ್ದರೂ ಹೃದಯದ ಗಾಯ ಮಾಯಲು ಯುಗ ಯುಗಗಳೇ ಬೇಕೆನಿಸುತ್ತದೆ. ಏಕಲವ್ಯ, ಕುಲವನ್ನು ಹೀಯಾಳಿಸಿಕೊಂಡ ನಮ್ಮಂತವರನ್ನು ಮಮತೆಯಿಂದ ಕಾಣುವ ಜೀವ ಸುಯೋಧನನೊಬ್ಬನೇ. ನಿನಗೂ ನನಗೂ ಈ ವಿಚಾರದಲ್ಲಿ ಸಾಮ್ಯತೆ ಇದೆ. ಅದಕ್ಕಾಗಿ ಅವರನ್ನು ಬೆಂಬಲಿಸುವುದು ಒಳ್ಳೆಯದು. ಯೋಚಿಸು. ಕರ್ಣ, ನಿನಗೂ ನನಗೂ ಹೋಲಿಕೆಯಲ್ಲಿ ನೀನೀಗ ಸೂತಪುತ್ರನಲ್ಲ, ಅದಕ್ಕೂ ಮೀರಿ ಬೆಳೆದಿದ್ದೀಯ. ಈಗ ನೀನು ಅಂಗಾಧಿಪತಿ, ಆದರೆ ನಾನಿನ್ನು ಬೇಡ. ಅದಕ್ಕಾಗಿಯೇ ನನಗೆ ಕೌರವ ಪಾಂಡವರಿಬ್ಬರ ಹಿತಾಸಕ್ತಿಗಳು ಬೇರೆಯಾಗಿ ಕಾಣುತ್ತಿಲ್ಲ. ನನಗೆ ಎರಡೂ ಶಕ್ತಿಗಳು ಒಂದೇ. ಇವರಿವರ ಸ್ವಾರ್ಥಕ್ಕಾಗಿ ಇವರು ಬಡಿದಾಡುತ್ತಿದ್ದಾರೆ. ಇವರಿಬ್ಬರ ಕಚ್ಚಾಟದಲ್ಲಿ ನಾವೇಕೆ ಬಲಿಪಶು ಆಗಬೇಕು? ಏಕಲವ್ಯ, ಮಹತ್ವಾಕಾಂಕ್ಷೆ ಕ್ಷತ್ರಿಯರ ಸಹಜ ಹಕ್ಕು. ಅಂತೆಯೇ ಈ ಕುರುಕ್ಷೇತ್ರ ಯುದ್ಧವು ನಮಗೆ ಸಹಜವಾಗಿಯೇ ಒದಗಿ ಬಂದಿದೆ. ಸ್ವಶಕ್ತಿಯಿಂದ ವಿದ್ಯಾಕಾಂಕ್ಷೆಯನ್ನು ಈಡೇರಿಸಿಕೊಂಡು ನಿನ್ನ ಬೆಂಬಲ ಬಯಸಿ ಬಂದಿದ್ದೇನೆ. ಅಂದರೆ ಈಗಿನ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಕೇಳಿಕೊಳ್ಳಲು ಬಂದಿದ್ದೇನೆ. ಒಬ್ಬ ಯಕಶ್ಚಿತ್ ಬೇಡನನ್ನು ಬೇಡಲು ನಿಮ್ಮ ಶಾಸ್ತ್ರದಲ್ಲಿ ಸಮ್ಮತವಿದೆ ಗಾಂಡೀವಿ. ಇಂದಿನದ್ದೆಲ್ಲ ಮರೆಯಲಾಗದೆ ಏಕಲವ್ಯ. ಯಾವತ್ತೂ ನಾವು ಮುಂದಿನದರ ಬಗ್ಗೆ ಯೋಚಿಸಬೇಕು. ಸಾಧ್ಯವಿಲ್ಲ ಅರ್ಜುನ. ಹಿಂದಿನ ಘಟನೆಗಳನ್ನು ನನ್ನಿಂದ ಮರೆಯಲಾಗುತ್ತಿಲ್ಲ. ಅವುಗಳ ನೆನಪು ನನ್ನನ್ನು ಹಿಂಸಿಸುತ್ತಿವೆ. ನಿನ್ನ ಧೋರಣೆಯಿಂದ ಏನೂ ಸಾಧನೆ ಆಗುವುದಿಲ್ಲ ಏಕಲವ್ಯ. ಕೇವಲ ಪಾಂಡವರಿಗೆ ಅನುಕೂಲವಾಗುತ್ತದೆ ಅಷ್ಟೇ. ನಿನ್ನ ಕುಲವನ್ನು ಹೀಯಾಳಿಸಿ ಬಲಗೈ ಹೆಬ್ಬೆರಳನ್ನು ಕತ್ತರಿಸಲು ಕಾರಣನಾದ ಅರ್ಜುನ ಮೇಲೆ ಮಮತೆ ಎಂದಿಗೂ ಸಲ್ಲದು. ಯೋಚಿಸು. ಏಕಲವ್ಯ, ನನ್ನ ಮೇಲೆ ನಿನ್ನ ವಿನಾಕಾರಣವಾದ ಸೇಡು ಅರ್ಥವಿಲ್ಲದ್ದು. ಇಂದು ನೀನು ದೊಡ್ಡ ಬಿಲ್ಲುಗಾರನಾಗಿರುವುದು ಒಂದು ಆಕಸ್ಮಿಕ. ಇದು ಲೋಕ ಸಹಜವಾದುದೆಂದು ನಾನು ತಿಳಿದಿಲ್ಲ. ಆದ್ದರಿಂದ ನಿನ್ನ ಬೆಂಬಲ ಕೇಳುವುದರಲ್ಲಿ ತಪ್ಪಿಲ್ಲವೆಂದು ಭಾವಿಸಿ ಬಂದಿದ್ದೇನೆ. ಅಧರ್ಮಿಗಳ ವಿರುದ್ಧ ಹೂಡಿರುವ ಈ ಧರ್ಮ ಯುದ್ಧದಲ್ಲಿ ನೀನು ನಮ್ಮ ಪಕ್ಷ ವಹಿಸಿದರೆ ಆಕಸ್ಮಿಕ ವಿದ್ಯಾಸಿದ್ಧಿಯೂ ಸಾರ್ಥಕ್ಯ ಹೊಂದುತ್ತದೆ. ಚೆನ್ನಾಗಿ ಯೋಚಿಸು. ಅರ್ಜುನ, ಅಂದು ನೀನು ಶಾಸ್ತ್ರ ಸಮ್ಮತನಾಗಿ ಮಾತನಾಡಿದೆ ಅಲ್ಲವೇ? ಶಾಸ್ತ್ರ ನಿನಗೆ ಬದುಕಿನ ದಾರಿಯ ಸೂತ್ರ. ಆದರೆ ನಿನ್ನ ಶಾಸ್ತ್ರಕ್ಕೆ ನನ್ನ ಸಮ್ಮತಿ ಇಲ್ಲವೆಂಬುದನ್ನು ತಿಳಿ. ನಾನು ಬಿಲ್ವಿದ್ಯೆ ಕಲಿಯುವುದನ್ನೇ ನೀನು ವಿರೋಧಿಸಿದೆ. ಕಲಿತ ನಂತರ ಅಸಹನೆಯಿಂದ ಅದನ್ನು ಇಲ್ಲವಾಗಿಸಲು ಯತ್ನಿಸಿದೆ. ಈಗ ನನ್ನ ಬೆಂಬಲ ಯಾಚಿಸಿ ಬಂದಿರುವೆಯಲ್ಲ, ನನಗೆ ಆಕಸ್ಮಿಕಗಳಲ್ಲಿ ನಂಬಿಕೆ ಇಲ್ಲ. ಎಲ್ಲಾ ಬೇಡರು ಗುರುಮುಖದಿಂದ ಕಲಿತು ಶ್ರೇಷ್ಠ ಬಿಲ್ಲುಗಾರರಾಗುವ ವಿಚಾರ ಸಾಮಾನ್ಯ ಸಂಗತಿಯಾಗಬೇಕು. ಆದರೆ ಅಂತಹದ್ದನ್ನು ನೀವು ಒಪ್ಪಿಕೊಳ್ಳಲು ತಯಾರಿಲ್ಲ. ಅದನ್ನು ಕಲ್ಪಿಸಿಕೊಳ್ಳಲು ನಿಮಗೆ ಭಯ. ಹೀಗಿರುವಾಗ ನಿಮಗೆ ನನ್ನ ಬೆಂಬಲದ ಪ್ರಶ್ನೆಯೇ ಹುಟ್ಟದು ಅರ್ಜುನ. ಏಕಲವ್ಯ,
ಆ ಧರ್ಮವನ್ನು ಅಳಿಸಿ ಹಾಕಲು ನೀನು ಪಾಂಡವರ ಪಕ್ಷ ವಹಿಸು, ಇದರಿಂದ ನಿನ್ನ ಕೀರ್ತಿ ಹೆಚ್ಚುತ್ತದೆ. ಇಲ್ಲ, ಧರ್ಮವನ್ನು ಅಳಿಸಿ ಹಾಕುವುದೇ ನಿಮ್ಮ ಗುರಿಯಾದರೆ ಅಂತ ಧರ್ಮ ಅಳಿಯುವುದೇ ಮೇಲು. ಸಾಧ್ಯವಿಲ್ಲ. ನಿನಗೆ ಅರ್ಜುನನ ಕುಲಮದ ಮಾತ್ರ ಅಳಿಯಬೇಕು. ಇದರಿಂದ ಲೋಕದಲ್ಲಿರುವ ಮೇಲು ಕೀಳುಗಳು ನಾಶವಾಗುವುದಿಲ್ಲ. ನಿನಗೆ ಸ್ವಾರ್ಥವೇ ಮುಖ್ಯ, ಕುಲ ಪ್ರತಿಷ್ಠೆಯ ವಿನಾಶವಲ್ಲ. ಕುರು ಪಾಂಡವರಿಬ್ಬರು ಒಂದು ಪಕ್ಷ ವಹಿಸಿ ಯಾರೊಬ್ಬರ ದಾಳ ನಾನಾಗಲಾರೆ. ಎಲ್ಲೆಲ್ಲೂ ಇರುವ ಅನ್ಯಾಯದ ವಿರುದ್ಧ ಜ್ಞಾನದ ಗುತ್ತಿಗೆಯನ್ನು ಎತ್ತಿ ಹಿಡಿಯುವ ಶಾಸ್ತ್ರದ ವಿರುದ್ಧ ನನ್ನಲ್ಲಿ ಮೇಲು ಕೀಳುಗಳೆಂಬ ವಂಚನೆಯನ್ನು ಅಳಿಸಿ ಹಾಕಲು ನನ್ನ ಸಮರ. ಕುರುಕ್ಷೇತ್ರ ಕೇವಲ ಉಳ್ಳವರ ನಡುವಿನ ಕಚ್ಚಾಟ, ನನ್ನದು ಇಲ್ಲದವರ ಪರವಾದ ಹೋರಾಟ. ಈ ಸಂಘರ್ಷವು ಕುರು ಪಾಂಡವರಿಬ್ಬರ ವಿರುದ್ಧವೂ ಸಾಗಬೇಕು. ಆಗ ಮಾತ್ರ ತುಳಿತಕ್ಕೆ ಸಿಕ್ಕಿದವರ ಬಾಳಿನಲ್ಲಿ ಬೆಳಕು ಮೂಡುತ್ತದೆ. ಕಡೆಗಣಿಸಲ್ಪಟ್ಟವರ ಬದುಕಿನ ತೋಟದಲ್ಲಿ ಸಮಾನತೆಯ ಹೂವರಳುತ್ತದೆ. ಸಮಾನತೆಯ ಹೂವರಳುತ್ತದೆ. ಸಮಾನತೆಯ ಹೂ ಅರಳುತ್ತದೆ. ಅವರಿಂದಕ್ಕೆ ಬರುತ್ತದೆ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರುಗಳಾಗಿ ಕುಂಭಾನೇನೋ ಸಂಹಾರಿಗೆ ಶಾಂಭರಿಗೆ. ಜೋರಾದ ಚಪ್ಪಾಳೆ ಬರಬೇಕು. ಏಕಲವ್ಯನ ಗುರುಭಕ್ತಿಯನ್ನ ಸುಂದರ ದೃಶ್ಯಗಳ ಮೂಲಕ ಮನ ಮಿಡಿಯುವಂತೆ ನಟಿಸಿದಂತ ಈ ಒಂದು ವಿದ್ಯಾರ್ಥಿಗಳ ತಂಡಕ್ಕೆ ಅಭಿನಂದನೆಗಳು. ತಂಡದ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ಶ್ರೀಮತಿ ಶೀಲಾ ನಿರ್ಣಿ, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸದಸ್ಯರು, ಇವರು ಬಂದು ಅವರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ವಿನಂತಿ. ತಂಡದ ಮುಖ್ಯಸ್ಥರು ಬೇಗ ಬೇಗ ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಿನ ತಂಡದವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಶೀಲಾ ನಿರ್ಣಿಯವರು ಮಕ್ಕಳಿಗೆ ಪ್ರಮಾಣ ಪತ್ರ ನೀಡುವ ಮೂಲಕ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಬಲ್ಲಟಗಿ ಗ್ರಾಮದ ಬಸವೇಶ್ವರ ಪ್ರೌಢಶಾಲೆಯ ಮಕ್ಕಳು. ಜೋರಾದ ಚಪ್ಪಾಳೆ ಬರಬೇಕು. ಧನ್ಯವಾದಗಳು.